ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಗೀ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗೀ ರೈಸ್ ನೋಡಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡೋದು ಯಾವ ಥರ ಅಂತಂದು ತೋರಿಸ್ಕೊಡ್ತೀನಿ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಗೀ ರೈಸ್ ಮಾಡಿದಾಗ. ಅಷ್ಟೊಂದು ಸ್ಮೆಲ್ ಬರ್ತಾ ಇರುತ್ತೆ ಮನೆ ತುಂಬಾ. ಆ ಥರ ಮಾಡೋದು ಯಾವುದು ಹೇಗೆ ಅಂತಂದು ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹೇಗೆ ಮಾಡೋದು ಮತ್ತು ಏನೇನು ಬೇಕಾಗುತ್ತೆ ಇದಕ್ಕೆ ಅಂತಂದು ನೋಡೋಣ ಬನ್ನಿ. ಮೊದಲು ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಬೌಲಿಗೆ 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಬಾಸುಮತಿನಾದರೂ ತೊಗೋಬೋದು, ಇಲ್ಲ ಸೋನಾ ಮೊಸರಿನಾದರೂ ತೊಗೋಬೋದು. ನಾನು ನೋಡಿ ಸೋನಾ ಮೊಸರಿನೇ ತೊಗೊಂಡಿದ್ದೀನಿ. 2 ಕಪ್ ಹಾಕ್ತಾಯಿದ್ದೀನಿ. 2 ಕಪ್ ಹಾಕಿಬಿಟ್ಟು 1-2 ಸತಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ಮಾಡೋದಕ್ಕಿಂತ ಮುಂಚೆ ಈ ಥರ ವಾಶ್ ಮಾಡಿಟ್ಬಿಟ್ರೆ ಎಲ್ಲ ರೆಡಿ ಮಾಡ್ಕೊಳೋಷ್ಟೊತ್ತಿಗೆ ನೆನ್ಕೊಂಡಿರುತ್ತೆ. ನೋಡಿ 2 ಸತಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹಾಗೆ ಇಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತಂದು ನೋಡೋಣ ಬನ್ನಿ. ನೋಡಿ 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಕಾಳು ಮೆಣಸು, 4 ಪೀಸ್ ಚಕ್ಕೆ, 5-6 ಲವಂಗ, 2 ಏಲಕ್ಕಿ, 3 ಹೂವು ಫ್ಲವರ್, ಆಮೇಲೆ ಸೋಂಪು ಕಾಳು ತೊಗೊಂಡಿದ್ದೀನಿ 1 ಸ್ಪೂನಷ್ಟು, ಮತ್ತು 2 ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿದ್ದೀನಿ. ಆಮೇಲೆ ಜಿಂಜರ್ ಪೇಸ್ಟ್, ಹಸಿ ಶುಂಠಿ ಪೇಸ್ಟ್ 1 ಸ್ಪೂನು. ಆಮೇಲೆ ಇದು ದ್ರಾಕ್ಷಿ, ಒಣ ದ್ರಾಕ್ಷಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ರೆಡಿ ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಕುಕ್ಕರಲ್ಲಾದರೂ ಮಾಡ್ಬೋದು, ಇಲ್ಲ ಒಂದು ಪಾತ್ರೆಯಲ್ಲಾದರೂ ಮಾಡ್ಬೋದು. ಒಂದು ಪಾತ್ರೆ ಇಟ್ಬಿಟ್ಟು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಸ್ವಲ್ಪ ಬಿಸಿ ಆಗಬೇಕಿದು, ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ತುಪ್ಪ ಹಾಕಿದ ಮೇಲೆ ತುಂಬ ಕಾಯಿಸಬಾರ್ದು ತುಪ್ಪ. ನೋಡಿ ನಿಧಾನಕ್ಕೆ ಈ ಥರ ಕರಗಬೇಕು ತುಪ್ಪ. ಇದು ಕರಗಿದ ತಕ್ಷಣವೇ ನಾವು ಮಸಾಲೆ ಏನೇನು ತೊಗೊಂಡಿದ್ವಲ್ಲ ಅದೆಲ್ಲದನ್ನು ಹಾಕ್ತಾಯಿದ್ದೀನಿ. ನೋಡಿ ಏಲಕ್ಕಿನ ಇದೆಲ್ಲ ಹಾಕಿದ ಮೇಲೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಏಲಕ್ಕಿ ಹಾಗೆ ಹಾಕಬಾರ್ದು, ಸ್ವಲ್ಪ ಬಿಡಿಸ್ಬಿಟ್ಟು ಹಾಕಬೇಕು, ಹೀಗೆ ಒಡೆದ್ಬಿಟ್ಟು ಹಾಕಬೇಕು, ಅಂದರೆ ಘಮ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ಇಲ್ಲ ಹಾಗೆ ಹಾಕಿದರೆ ಅದು ಅಷ್ಟೊಂದು ಸ್ಮೆಲ್ ಇರೋಲ್ಲ. ಹೀಗೆ ಒಡೆದು ಹಾಕ್ತಾಯಿದ್ದೀನಿ. ನೋಡಿ ಲವಂಗ ಅದೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿ ಈ ಥರ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡಿದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಮಸಾಲೆದೆಲ್ಲ ಮಸ್ತ್ ವಾಸನೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಸೋಂಪು 1 ಸ್ಪೂನಷ್ಟು ತೊಗೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಇವಾಗ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಗೋಡಂಬಿ ಇಷ್ಟಪಡೋರು ಗೋಡಂಬಿ ಕೂಡ ಹಾಕೋಬೋದು. ನಾವು ಗೋಡಂಬಿ ಇಲ್ಲ ಹಾಗಿದ್ರೆ ಹಾಕ್ತಾಯಿಲ್ಲ. ನಾನು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿ ಹಾಕಿ, ಆಮೇಲೆ 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಇದನ್ನು ಫ್ರೈ ಮಾಡಬೇಕಿದು ಆಯಿಲಲ್ಲೇ, ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಗೀ ರೈಸ್ ಅಂದಮೇಲೆ ಗೀನೇ ಬೇಕಾಗುತ್ತೆ ಇದಕ್ಕೆ. ಎಣ್ಣೆಲಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ತುಪ್ಪ ಬೇಕೇ ಬೇಕು ಇದಕ್ಕೆ. ತುಪ್ಪ ಹಾಕಿದ್ರೇ ಅದು ಸ್ಮೆಲ್ ಚೆನ್ನಾಗಿ ಬರೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿದ ಮೇಲೆ 1 ಟೀ ಸ್ಪೂನಷ್ಟು ಜಿಂಜರ್ನ ತುರಿದಿಟ್ಟಿದ್ದೀನಿ ನಾನು. ಅದನ್ನು ಪೇಸ್ಟ್ ಆದರೂ ಹಾಕ್ಬೋದು, ಈ ಥರ ತುರಿದ್ಬಿಟ್ಟಾದರೂ ಹಾಕ್ಬೋದು. ಹಾಕ್ಬಿಟ್ಟು ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ನೋಡಿ ಕಲರೆಲ್ಲ ಚೆನ್ನಾಗಾಗಿದೆ. ಈರುಳ್ಳಿ ಎಲ್ಲ ಈ ಥರ ಫ್ರೈ ಆಗಬೇಕಿದು, ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಹೀಗೆ ಫ್ರೈ ಆದಮೇಲೆ ನೋಡಿ ನಾವು ಅಕ್ಕಿ ಎಲ್ಲ ತೊಳೆದ್ಬಿಟ್ಟಿಟ್ಟಿದ್ವಲ್ಲ, ಅದು ನೀರೆಲ್ಲ ಚೆನ್ನಾಗಿ ಬಸ್ಬಿಟ್ಟು ಆಮೇಲೆ ಬರೀ ಅಕ್ಕಿನಷ್ಟೇ ಇದಕ್ಕೆ ಹಾಕಬೇಕಾಗತ್ತೆ. ಮಾಡುವಾಗಲೇ ಹೀಗೆ ಅಕ್ಕಿ ತೊಳೆದಿಟ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ಹಾಕಬೇಡಿ, ಅನ್ನ ಮೆತ್ತಗಾಗುತ್ತೆ. ಹಾಗಾಗಿ 3.5 ಗ್ಲಾಸ್ ಹಾಕಿದರೆ ಸಾಕಾಗುತ್ತೆ. ನೋಡಿ 3 ಗ್ಲಾಸಿನ ಮೇಲೆ ಒಂದು ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಇಷ್ಟು ಹಾಕ್ಬಿಟ್ಟು ನೋಡಿ ಇದನ್ನು ತೋರಿಸಿರಲಿಲ್ಲ ನಾನು, ಪಲಾವ್ ಎಲೆ ಅಂತೇವಲ್ಲ, ಬೇ ಲೀಫು, ಅದನ್ನು 2 ಹಾಕ್ತಾಯಿದ್ದೀನಿ. ಇದನ್ನು ಒಗ್ಗರಣೆಲ್ಲಾದರೂ ಹಾಕ್ಬೋದು, ಇವಾಗಲಾದರೂ ಹಾಕ್ಬೋದು. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಒಳ್ಳೆ ಮಿಕ್ಸ್ ಕೊಡೋಣ. ಇದು ತುಪ್ಪ ಮಸಾಲೆ ಸಾಮಾನೆಲ್ಲ ಹೊಂದ್ಕೊಳಂಗೆ, ಅಕ್ಕಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳಂಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕುಕ್ಕರಲ್ಲಾದರೂ ಅಷ್ಟೇ ಈ ಟೈಮಲ್ಲೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೀಟಿ ಹಾಕಿ 2 ಬಿಸಿಲ್ ಆದರೆ ಸಾಕಾಗುತ್ತೆ. ಅದಕ್ಕೆ
ಇದನ್ನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕುದೀತಾ ಇದೆ ಇದು. ಹಾಗೆ ಪಾತ್ರೆಯಲ್ಲಿ ಮಾಡೋದಾದರೆ ತೆಗೆದು ನೋಡಬೇಕಾಗುತ್ತೆ. ಒಂದೆರಡು ಸತಿ ಹೀಗೆ ನೋಡಿದರೆ ಸಾಕು. ನೋಡಿ ಇವಾಗ ನೀರೆಲ್ಲ ಬತ್ತಿದೆ ಅಂದಮೇಲೆ ಲೋ ಫ್ಲೇಮ್ ಮಾಡಿಬಿಟ್ರೆ, ನೀರು ಬೇಕಿದ್ದರೆ ಸ್ವಲ್ಪ ಕಡಿಮೆ ಅನಿಸಿದರೆ ಸ್ವಲ್ಪ ಸಿಮಿಸ್ಕೋಬೋದು, ಇಲ್ಲಾಂದರೆ ಬೇಕಾಗಲ್ಲ, ಕರೆಕ್ಟ್ ಆಗುತ್ತೆ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು ಪರ್ಫೆಕ್ಟಾಗಿ ಅನ್ನ ಉದುರಾಗಿ ಬರುತ್ತೆ ನೋಡಿ. ಇನ್ನೂ ಸ್ವಲ್ಪ ಆಗಬೇಕು. ಹಾಗಾಗಿ ಇನ್ನೊಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಮುಚ್ಚಿಟ್ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಗೀ ರೈಸು ಎಷ್ಟು ಘಮ ಘಮ ಅನ್ನುತ್ತೆ ಅಂದರೆ ಒಂದು 2 ಮನೆವರೆಗೂ ಹೋಗಿ ಬರುತ್ತೆ, ಅಷ್ಟು ಸ್ಮೆಲ್ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ. ಅನ್ನ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ. ಅನ್ನ ಒಡಿಬಾರ್ದು, ಇದು ತುಂಬಾ ಮಿಕ್ಸ್ ಮಾಡಬಾರ್ದು. ಆದಮೇಲೆ ನೋಡಿ ತೋರಿಸ್ತಾ ಇದೆ ನೋಡಿ ಯಾವ ಥರ ಬಂದಿದೆ. ತುಂಬಾ ಪರ್ಫೆಕ್ಟಾಗಿ ಗೀ ರೈಸ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ, ಬರ್ತ್ಡೇ, ಆ್ಯನಿವರ್ಸರಿ ಏನಾರು ಇದ್ದಾಗ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.